ಎಲ್ರಿಗೂ ನಮಸ್ಕಾರ. ಪರ್ಫೆಕ್ಟ್ ವಿಲೇಜರ್ಸ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮೂರಿನ ರಸ್ತೆಯ ಬಗ್ಗೆ ಒಂದು ಬಿಗ್ ಅಪ್ಡೇಟ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ನಾನು ಗ್ರಾಮ ಪಂಚಾಯತಿಯ ಕಾರ್ಯದರ್ಶಿಗಳಿಗೆ ಕರೆ ಮಾಡಿದಾಗ ಅವರು ಹೇಳ್ತಾರೆ, ನಿಮ್ಮೂರಿನ ರಸ್ತೆಯಲ್ಲಿರುವಂಥ ತಿಪ್ಪೆಗಳನ್ನ ತೆರವುಗೊಳಿಸೋದಕ್ಕೆ ಬಂದು ಮತ್ತೊಂದು ಅರ್ಜಿ ಕೊಡ್ರಿ ಅಂತ ಹೇಳ್ತಾರೆ. ನಾವು ಅರ್ಜಿ ಕೊಟ್ಟಿದ್ದಕ್ಕೆ ಅಲ್ಲ ಸರ್, ನೀವು ಅವತ್ತೆಲ್ಲ ಬಂದು ಊರಲ್ಲಿ ಸುತ್ತಾಡಿ ನೋಡಿ 21 ತಿಪ್ಪೆಗಳಿದಾವೆ, ಇಲ್ಲಿ 21 ಜನರಿಗೆ ನಾವು ನೋಟಿಸ್ ಕಳಿಸ್ತೀವಿ ಅಂತ ನೀವೇ ಹೇಳಿದ್ದೀರಾ. ಆದ್ರೆ ಇವತ್ತು ನೋಡಿದ್ರೆ ಬಂದು ಮತ್ತೆ ಮನವಿಯನ್ನು ಕೊಡ್ರಿ ತಿಪ್ಪೆಗಳನ್ನು ತೆಗ್ಸಕ್ಕೆ ಅಂತ ಹೇಳ್ತಿದ್ರ. ನೀವು ಯಾರು ಪ್ರೆಷರ್ಗೆ ಈ ಥರ ಮಾಡ್ತಿದ್ರೋ ನಮ್ಗದು ಗೊತ್ತಿಲ್ಲ ಸರ್. ಬಟ್ ಏನಂದ್ರೆ, ಯಾರೇ ಪ್ರೆಷರ್ ಹಾಕ್ಲಿ ಅಥವಾ ಯಾರೇ ಹಿಂದೆ ಇರಲಿ, ಅವರೇ ಬೇಕಾದ್ರೆ ಮುಂದೆ ಬಂದು ಇದನ್ನೆಲ್ಲ ಕೆಲಸ ಮಾಡ್ಲಲ್ಲ. ಊರಿಗೆ ಒಳ್ಳೇದಾದ್ರೆ ಸಾಕು, ನಾವು ಅದನ್ನೇ ಅಲ್ವಾ ಬಯಸೋದು. ಬಂದು ರಸ್ತೆಗಳನ್ನ ಕ್ಲೀನ್ ಮಾಡ್ಕೊಡಿ. ಯಾಕಂದ್ರೆ ನನ್ನ ಪರ್ಸನಲ್ ರಸ್ತೆ ಅಲ್ಲ, ಎಲ್ಲ ಊರಿನ ಗ್ರಾಮಸ್ಥರಿಗೆ ಸಂಬಂಧಪಡುತ್ತೆ. ಸೊ ವೈಯಕ್ತಿಕವಾಗಿ ತಗೊಳ್ಳೋ ಅಂಥದ್ದು ಏನು ನೆಸಿಟಿ ಇಲ್ಲ. ಸೊ ಆದಷ್ಟು ಬೇಗ ಇದನ್ನ ಕ್ಲೀನ್ ಮಾಡಿಸ್ಕೊಡಿ. ಯಾರು ಬಂದು ಮುಂದೆ ನಿಂತಿದ್ದು ನಾವು ಮಾಡಿಸ್ತೀವಪ್ಪ ಅಂದ್ಬಿಟ್ರೆ ಮಾಡಿಸಿ, ವೆಲ್ ಅಂಡ್ ಗುಡ್. ನೀವು ಒಳ್ಳೆ ಕಾರ್ಯಗಳನ್ನ ಮಾಡಿಸಿದ್ರೆ ಒಳ್ಳೆ ಕಾರ್ಯಗಳನ್ನ ಮಾಡಿಸ್ತಿದಾರೆ ಅಂತಾನೆ ಹಾಕ್ತೀನಿ. ಗ್ರಾಮ ಪಂಚಾಯತಿಯವರಿಗೆ ನಾನು ಹೇಳೋದಿಷ್ಟೇ, ರಿಕ್ವೆಸ್ಟ್ ನೀವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ. ಸೊ ಅದ್ರ ಪ್ರಕಾರ ನೀವು ನಡ್ಕೊಳ್ರಿ. ಆದಷ್ಟು ಬೇಗ ನಮ್ಮ ರಸ್ತೆಯನ್ನ ಕ್ಲೀನ್ ಮಾಡೋದಕ್ಕೆ ನೀವು ಸ್ಟಾರ್ಟ್ ಮಾಡ್ಬೇಕಂತ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ಕಳಕಳೆಯಿಂದ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಬಂದು ಕ್ಲೀನ್ ಮಾಡಿಕೊಡಿ. ಯಾಕಂದರೆ ಮತ್ತೆ ಅರ್ಜಿ ಸಲ್ಲಿಸೋಷ್ಟು, ಎಲ್ಲರ ಹತ್ರ ಹೋಗಿ ಸೈನ್ ಮಾಡಿಸ್ಕೊಳ್ಳೋಷ್ಟು ಎಲ್ಲರಿಗೂ ಟೈಮ್ ಇರೋದಿಲ್ಲ. ನೀವು ಅರ್ಥ ಮಾಡ್ಕೋಬೇಕು, ಬಂದು ನೋಡೋಗಿದ್ದೀರಾ. ಸೊ ಆದಷ್ಟು ಬೇಗ ಕಾರ್ಯವನ್ನು ಸ್ಟಾರ್ಟ್ ಮಾಡಿ. ಧನ್ಯವಾದಗಳು. ಶುಭ ದಿನ.